ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ತುಂಗಾಭದ್ರಾ ಜಲಾಶಯ ನೀರು ಸಾವಿರಾರು ಕಿಲೋಮೀಟರ್ ಆಂಧ್ರಕ್ಕೆ ಹೋಗ್ತಾ ಇದೆ. ನಮ್ಮ ರೈತರು ಜಮೀನುಗಳನ್ನು ಕಳ್ಕೊಂಡು ಇವತ್ತು ನೀರಾವರಿ ಆಗ್ತಾ ಇಲ್ಲ. ಏನ್ ಪಾಪ ಮಾಡಿದ್ದಾರೆ ನಮ್ಮ ರೈತರು? ಜಮೀನುಗಳು ಡ್ಯಾಮ್ ಕಟ್ಲಿಕ್ಕೆ ಕೊಟ್ಟಿದ್ದ ತಪ್ಪ. ಇವತ್ತು ಅವರ ಮಕ್ಕಳು, ಇವತ್ತು ರೈತರು ಕಷ್ಟದಲ್ಲಿ, ಸಂಕಟದಲ್ಲಿ ಇದ್ದಾರೆ. ಒಂದು, ರೈತರಿಗೆ ಕೃಷಿ ಪರಿಕರಣಗಳನ್ನು ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಇವತ್ತು ರೈತರ ಮಕ್ಕಳು ಮದುವೆ ಆಗ್ಬೇಕು, ವಿದ್ಯಾಭ್ಯಾಸ ಆಗ್ಬೇಕಂತ ಹೇಳಿದ್ರೆ ಏನು ಇವತ್ತು ಕಾಲೇಜು ಮಟ್ಟದಲ್ಲಿ ಮತ್ತೆ PG ಲೆವೆಲ್ ಅಲ್ಲಿ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಬಹಳ ಕಷ್ಟ ಇದೆ. ರಜದ ದಿನಗಳಲ್ಲಿ ಮಾನ್ಯ ಅಧ್ಯಕ್ಷರೇ ಈ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಳಿ. ರಜೆಗಳು ಶನಿವಾರ, ಭಾನುವಾರ ದಿನ ನಮ್ಮ ರೈತರ ಮಕ್ಕಳು ಇವತ್ತು ರಜೆ ದಿನ ಕೂಲಿ ಕೆಲಸಕ್ಕೆ ಹೋಗಿ ಇವತ್ತು ವಿದ್ಯಾಭ್ಯಾಸ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ನಮ್ಮ ರೈತರ ಮಕ್ಕಳು ಕಷ್ಟದಲ್ಲಿ ಇದ್ದಾರೆ. ಅದಕ್ಕಾಗಿ ನಾವು ಏನು ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ, ಇವತ್ತು ರೈತರಿಗಿಲ್ಲದೆ ಬರೇ ನಾವು ಏನು ಜೀವಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ರೈತ ಬೆಳೆಯನ್ನು ಬೆಳಿಬೇಕು. ಎಲ್ಲರ ಹೊಟ್ಟಿಗೆ ಅನ್ನವನ್ನು ಕೊಡಬೇಕಾಗಿದ್ರೆ ರೈತ ಬೇಕು. ರೈತನಕ್ಕೋಸ್ಕರ ಯಾಕೆ ಯೋಜನೆ ಬೇಡ? ಅದಕ್ಕೋಸ್ಕರ ರೈತರಿಗಾಗಿ ಇವತ್ತು ನೀರಾವರಿ ಯೋಜನೆ ಹೆಚ್ಚು ಕೊಡುವಂತದ್ದು ಆಗಬೇಕು ಅನ್ನುವಂಥದ್ದನ್ನು ಕೂಡ ನನ್ನ ಎಲ್ಲ ಸದಸ್ಯರ ಪರವಾಗಿ ನನ್ನ ಕೋರಿಕೆ ಇರುವಂತದ್ದು. ದಯಮಾಡಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಗಮನದಲ್ಲಿ ಇಟ್ಕೊಳ್ಳಿ. 5 ವರ್ಷ ಅವಧಿನಲ್ಲಿ 2 ವರ್ಷ ರೈತರ ಪರವಾಗಿ ಯೋಜನೆಗಳು ಇಡಿ. ಇವತ್ತು ನೀರು ಸಾಕಷ್ಟು ಓವರ್ಫ್ಲೋ ಆಗಿ ಸಮುದ್ರದ ಪಾಲಾಗ್ತಾ ಇದೆ. ಇವತ್ತು ಕೆರೆ ಕುಂಟೆ ತುಂಬುವಂತ ಯೋಜನೆಗಳಾಗ್ಲಿ. ನಮ್ಮಲ್ಲಿ ಈಗಂತೂ ಕೆರೆ ಕಟ್ಟಲಿಕ್ಕೆ ಹಣನೇ ಇಲ್ಲ, ನೀವು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸಾವಿರಾರು ಕೆರೆಗಳು ನಮ್ಮ ರಾಜ್ಯದಲ್ಲಿ ಇದೆ. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಕೆರೆಗಳು ಆಗಿನ ಕಾಲದಲ್ಲಿ ಇವತ್ತು ಕಟ್ಟಿರುವಂತದ್ದು ಕೂಡ. ಅದಕ್ಕೆ ನೀರು ತುಂಬಿಸುವಂತ ಯೋಜನೆಗೆ ಆದ್ಯತೆಯನ್ನು ಕೊಡಿ. ಇವತ್ತು ನಮ್ಮ ಭಾಗದಲ್ಲಿ, ನನ್ನ ಕ್ಷೇತ್ರದಲ್ಲಿ 17 ಕೆರೆ, ಕೊಟ್ಟೂರು ಸೇರಿ 17 ಕೆರೆಗೆ ನಾನು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ. ಅದು ಟೆಕ್ನಿಕಲ್ ಅಪ್ರೂವಲ್ ಕೂಡ ಆಗಿದೆ. ಅದರಲ್ಲಿ ಇವತ್ತು FD ನಲ್ಲಿ ಕಳಿಸಿದ್ರೆ 4 ಸಲ ರಿಜೆಕ್ಟ್ ಮಾಡಿ ಕಳಿಸಿದಿರ. ಅಟ್ಲೀಸ್ಟ್ ನಬಾರ್ಡ್ ನಲ್ಲಿ ಆ ಯೋಜನೆಗೆ ಕೈಗೆ ಎತ್ಕೊಳ್ಬಹುದಾಗಿತ್ತು. ಅದು ನಬಾರ್ಡ್ ನಲ್ಲಿ ಬಂದಿರುವಂತ ದುಡ್ಡು ಕೇವಲ 2 ಕ್ಷೇತ್ರಕ್ಕೆ ಹೋಗಿರುವಂತದ್ದು. ಆ ತರ ಕುಡಿದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಾವು ಕೇಳ್ಕೊತೀವಿ 50-50 ರೇಷಿಯೋನಲ್ಲಿ ಆ ಯೋಜನೆಗಳನ್ನು ರೆಡಿ ಮಾಡಿದಾಗ ರಾಜ್ಯದಿಂದ 50% ಅದನ್ನು ಭರಿಸುವಂತ ಕೆಲಸವನ್ನು ಮಾಡಿಕೊಟ್ರೆ, ಆ ಕೆರೆ ತುಂಬಿಸುವಂತ ಯೋಜನೆಯನ್ನು ನಾವು ಮಾಡಿಕೊಟ್ಟಾಗ ಇವತ್ತು ರೈತರ ಕಷ್ಟಕ್ಕೆ ಅನುಕೂಲತೆ ಆಗತ್ತೆ ಅನ್ನುವಂತ ಮಾತನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ಅದೇ ನಿಟ್ಟಿನಲ್ಲಿ ಅನೇಕ ಯೋಜನೆಗಳು ಇವತ್ತು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಇವತ್ತು ವ್ಯಾಸಂಗ ಮಾಡಲಿಕ್ಕೆ ಸರ್ಕಾರ ಇಷ್ಟು ದುಡ್ಡು ಅಂತ ಹೇಳಿ ತೆಗಿಲಿ. ಇವತ್ತು ರೈತರ ಮಕ್ಕಳು ಅವರಿಗೆ ನೌಕರಿ ಇಲ್ಲ ಅಂತ ಹೇಳಿದ್ರೆ ಯಾರು ಕನ್ಯೆ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಇದು ಸತ್ಯವಾದ ಮಾತನ್ನು ನಾನು ಹೇಳ ಬಯಸ್ತೇನೆ. ಯಾರನ್ನ ಎಲ್ಲರ ಕೇಳಿ ಏನಾರ ನೌಕರಿ ಇದೆಯಾ? ಇಲ್ಲ, ಡಿ ಗ್ರೂಪ್ ನಲ್ಲಿ ಇದ್ರೆ ಕೊಡ್ತೀವಿ, ರೈತರ ಮಕ್ಕಳಿಗೆ ಕನ್ಯೆ ಕೊಡುವುದಿಲ್ಲ ಅನ್ನುವಂತ ವಿಚಾರಗಳನ್ನು ಕೂಡ ಮಾತನಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ರೈತರ ಬೆನ್ನಿಗೆ, ರೈತರ ಮಕ್ಕಳ ಬೆನ್ನಿಗೆ ನಿಲ್ಲಬೇಕಾಗಿರುವಂತದ್ದು ಬಂದು ಅಧ್ಯಕ್ಷರೇ. ಅದೇ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ಕ್ಷೇತ್ರವಾಗಿ ನಾನು ಮಾತಾಡ್ತೀನಿ. ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಅನೇಕ ಜನ ನಮ್ಮ ಶಾಸಕರು ಕೂಡ ಮಾತಾಡಿದ್ದಾರೆ. ಇವತ್ತು PHC ಇದೆ, CHC ಇದೆ. ಆದರೆ ಅಲ್ಲಿ ಡಾಕ್ಟರ್ಗಳಿಲ್ಲ, ನರ್ಸ್ಗಳು ಇಲ್ಲ. ಏನು ಮಾಡ್ತಾ ಇದೆ? ಇವತ್ತು MBBS ಅನ್ನು ಮಾಡಿಕೊಂಡು ಪಟ್ಟಣದಲ್ಲಿ
ಬೇರೆ ಬೇರೆ ದೇಶಕ್ಕೆ ಡಾಕ್ಟರ್ಗಳು ಹೋಗುವಂತ ವ್ಯವಸ್ಥೆ ಏನಿದೆ ಅದು ಕಡಿವಾಣ ಹಾಕ್ಬೇಕು. ಗ್ರಾಮೀಣ ಭಾಗದಲ್ಲಿ ಕನಿಷ್ಠ 5 ವರ್ಷ ಅವರು ಸರ್ವಿಸ್ ಕೊಡುವಂತದ್ದಾಗಬೇಕು. ಇಲ್ಲ MBBS ಸೀಟಿಗೆ ಅವಕಾಶ ಮಾಡಲ್ಲ ಅನ್ನುವಂಥದ್ದನ್ನ ಒಂದು ನೀತಿ ತರುವಂತದ್ದು ಆಗ್ಲಿ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಅದೇ ನಿಟ್ಟಿನಲ್ಲಿ ಇವತ್ತು ಹಳ್ಳಿಗಾಡಿನಲ್ಲಿ ತುಂಬಾ ನಮ್ಮ ಅಕ್ಕ ತಂಗಿಯವರು ಇದ್ದಾರೆ. ಇವತ್ತು ನಮ್ಮ ಮಾನಪ್ಪ ವಜ್ಜಲ್ ಅವರು ಹೇಳಿದಾಗೆ ಒಂದು ಗವರ್ಮೆಂಟ್ ತೆಗಿರಿ, ನೀವೇನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ, ನಮ್ದು ಅಭ್ಯಂತರ ಇಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸಿ ಕೊಡಿ, ನಮ್ದು ತಕರಾರಿಲ್ಲ. ಆದರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ನಮ್ಮ ಅಕ್ಕ ತಂಗಿ ತಾಯಂದಿರು ಜೀವನ ಮಾಡೋದು ಬಹಳ ಕಷ್ಟ ಅದ. ಯಾಕಂದ್ರೆ ಇದು ವ್ಯವಸಾಯದಿಂದ ಕೂಡಿರುವಂತ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ. ಇವತ್ತು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡಬೇಕಾಗಿದ್ರೆ ಇವತ್ತು ತಾಯಂದಿರು ಬಹಳ ಅದರ ಅಗತ್ಯ ಇರುವಂತದ್ದು ಕೂಡ. ಏನಾರ ಒಂದು ಉದ್ಯೋಗ ಕೊಡುವಂತದ್ದು, ಗವರ್ಮೆಂಟ್ ಅನ್ನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಗವರ್ಮೆಂಟ್ ಅನ್ನು ತೆಗೆಯುವಂತ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಲಿ ಅನ್ನುವಂಥದ್ದನ್ನು ಕೂಡ ಇವತ್ತು ನಾನು ಹೇಳ ಬಯಸ್ತೇನೆ.